ನಮಸ್ಕಾರ ಸ್ನೇಹಿತರೆ. ದ್ವಾಪರ ಯುಗದ ಕಾಲದಲ್ಲಿ ಶಂಬರಾಸುರ ಎನ್ನುವಂತಹ ಒಬ್ಬ ರಾಕ್ಷಸನಿದ್ದ. ಇವನು ಜನರಿಗೆ ಬಹಳಷ್ಟು ಹಿಂಸೆಯನ್ನು ನೀಡ್ತಾ ಇದ್ದ. ಇವನ ಕಾಟದಿಂದ ಜನರು ತತ್ತರಿಸಿ ಹೋಗಿದ್ದರು. ಎಲ್ಲ ಜನಗಳು ಸಹ ಇವನ ಅಂತ್ಯ ಯಾವಾಗ ಆಗುತ್ತೆ, ಇವನ ಅಂತ್ಯ ಬೇಗನೆ ಆದರೆ ಬಹಳಷ್ಟು ಒಳ್ಳೆಯದು ಅಂತೇಳಿ ಪ್ರತಿದಿನ ದೇವರ ಮೊರೆ ಹೋಗ್ತಾ ಇದ್ದರು. ಅಷ್ಟೊಂದು ಕ್ರೂರಿಯಾಗಿದ್ದ ಈ ಶಂಬರಾಸುರ. ಆದರೆ ಇವನಿಗೋ ಸಾವೆನ್ನುವುದು ಇವನ ಹತ್ತಿರಕ್ಕೂ ಸಹ ಬರ್ತಾ ಇರಲಿಲ್ಲ. ಯಾವೊಬ್ಬ ದೇವತೆಯೂ ಸಹ ಇವನನ್ನು ಕೊಲ್ಲೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಫಲಶಾಲಿಯಾಗಿದ್ದ ಈ ಶಂಬರಾಸುರ. ಆದರೆ ಶಂಬರಾಸುರನ ಅಂತ್ಯದ ಬಗ್ಗೆ ಒಂದು ಭವಿಷ್ಯವಾಣಿ ಇತ್ತು. ಏನಂದರೆ, ಕೃಷ್ಣ ಮತ್ತು ರುಕ್ಮಿಣಿಯರ ಮಗನ ಕೈಯಲ್ಲಿಯೇ ಶಂಬರಾಸುರನ ಅಂತ್ಯ ಅಂತೇಳಿ ಭವಿಷ್ಯವಾಣಿಯಲ್ಲಿ ಹೇಳಲಾಗಿತ್ತು. ಅದೇ ರೀತಿಯಾಗಿ ಶಂಬರಾಸುರ ಕೃಷ್ಣ ಮತ್ತು ರುಕ್ಮಿಣಿಗೆ ಹುಟ್ಟಿದಂತಹ ಮೊದಲ ಗಂಡು ಮಗುವನ್ನು ಹೇಗಾದರೂ ಮಾಡಿ ನಾನು ಅವರಿಂದ ದೂರ ಮಾಡಿ ಅದನ್ನು ಸಾಯಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಕಾದು ಕುಳಿತಿರ್ತಾನೆ. ಕಾಲ ಕಳೆದಂತೆಲ್ಲ ಕೃಷ್ಣ ಮತ್ತು ರುಕ್ಮಿಣಿಗೆ ಒಬ್ಬ ಗಂಡು ಮಗ ಜನಿಸ್ತಾನೆ. ಅವನ ಹೆಸರು ಪ್ರದ್ಯುಮ್ನ ಹಿಂದಿನ ಜನ್ಮದಲ್ಲಿ ಮನ್ಮಥನಾಗಿದ್ದ. ಶಿವ ತನ್ನ 3ನೇ ಕಣ್ಣಿನಿಂದ ಮನ್ಮಥನನ್ನು ಅಂತ್ಯಗೊಳಿಸಿದ ನಂತರ ಮನ್ಮಥ ಕೃಷ್ಣ ಹಾಗೂ ರುಕ್ಮಿಣಿಯ ಗರ್ಭದಲ್ಲಿ ಪ್ರದ್ಯುಮ್ನಾಗಿ ಜನಿಸ್ತಾನೆ. ಯಾವಾಗ ಪ್ರದ್ಯುಮ್ನ ಜನಿಸ್ತಾನೋ ಈ ವಿಷಯ ಶಂಬರಾಸುರನಿಗೆ ಗೊತ್ತಾದ ತಕ್ಷಣ ಅವನು ಹೆಣ್ಣಿನ ವೇಷದಲ್ಲಿ ಬಂದು ಆ ಮಗುವನ್ನು ಎತ್ತಿಕೊಂಡು ಹೋಗ್ತಾನೆ ಮತ್ತು ನದಿಯಲ್ಲಿ ತೆಗೆದುಕೊಂಡು ಹೋಗಿ ಬಿಸಾಡಿಬಿಡ್ತಾನೆ. ಈ ರೀತಿಯಾಗಿ ಶಂಬರಾಸುರ ಪ್ರದ್ಯುಮ್ನನನ್ನು ನದಿಯಲ್ಲಿ ಬಿಸಾಡಿದ ನಂತರ ನದಿಯಲ್ಲಿ ಇರುವಂತಹ ಒಂದು ದೊಡ್ಡ ಮೀನು ಪ್ರದ್ಯುಮ್ನನನ್ನು ನುಂಗಿ ಹಾಕುತ್ತೆ. ಇದಾದ ಮೇಲೆ ಒಬ್ಬ ಮೀನುಗಾರ ನದಿಯಲ್ಲಿ ಮೀನು ಹಿಡಿಯುವಂತಹ ಸಂದರ್ಭದಲ್ಲಿ ಅದೇ ದೊಡ್ಡ ಮೀನು ಈ ಮೀನುಗಾರನ ಬಲೆಗೆ ಬೀಳುತ್ತೆ. ನನಗೆ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮೀನು ಬಲೆಗೆ ಬಿದ್ದಿದ್ದೆ ಅಂತೇಳಿ ಖುಷಿಯಾದಂತಹ ಮೀನುಗಾರ ಮೊದಲು ಈ ಮೀನನ್ನು ನನ್ನ ರಾಜನಾದಂತಹ ಶಂಬರಾಸುರನಿಗೆ ಒಯ್ದು ಕೊಡ್ತೇನೆ, ಅವರು ಖುಷಿಯಾಗಿ ಇದರ ಬದಲಿಗೆ ನನಗೆ ಏನಾದರೂ ಒಂದನ್ನು ಕೊಡ್ತಾರೆ ಅಂತೇಳಿ ಆ ದೊಡ್ಡ ಮೀನನ್ನು ಶಂಬರಾಸುರನ ಅರಮನೆಗೆ ತೆಗೆದುಕೊಂಡು ಹೋಗ್ತಾನೆ. ಶಂಬರಾಸುರ ಆ ಮೀನುಗಾರನಿಂದ ಮೀನನ್ನು ಎಸೆದುಕೊಂಡು ಅವನಿಗೆ ಮೀನುಗಾರ ಅಂದುಕೊಂಡ ಹಾಗೆ ಉಡುಗೊರೆಯನ್ನು ಕೊಟ್ಟು ಕಳುಹಿಸ್ತಾನೆ. ಮತ್ತು ಇದಾದ ಮೇಲೆ ಶಂಬರಾಸುರ ಅಡುಗೆ ಮನೆಯಲ್ಲಿ ಇರುವಂತಹ ಒಬ್ಬ ಅಡುಗೆ ಮಾಡುವಂತಹ ಮಹಿಳೆಯನ್ನು ಕರೆದು ಈ ಮೀನನ್ನು ತೆಗೆದುಕೊಂಡು ಹೋಗಿ ರುಚಿಯಾದಂತಹ ಅಡುಗೆ ಮಾಡುವಂತ ಕಳಿಸ್ತಾನೆ. ಶಂಬರಾಸುರನ ಅರಮನೆಯಲ್ಲಿ ಅಡುಗೆ ಮಾಡುವಂತಹ ಈ ಮಹಿಳೆಯ ಹೆಸರು ಮಾಯಾವತಿ. ಈಕೆ ಹಿಂದಿನ ಜನ್ಮದಲ್ಲಿ ರತಿಯಾಗಿ ಜನ್ಮ ತಾಳಿದ್ಲು ಮತ್ತು ಮನ್ಮಥನನ್ನು ಬಹಳಷ್ಟು ಇಷ್ಟಪಟ್ಟಿದ್ದು. ಅದೇ ರೀತಿಯಾಗಿ ಈ ಜನ್ಮದಲ್ಲೂ ಸಹ ಆಕೆ ಮನ್ಮಥನಿಗಾಗಿಯೇ ಜನ್ಮ ತಾಳಿದ್ದು ಮತ್ತು ಅವನಿಗೋಸ್ಕರ ಬಹಳಷ್ಟು ಆತುರಿತಾ ಇದ್ದು. ಈ ಮಾಯಾವತಿ ಅಂದುಕೊಂಡಿದ್ಲು, ನನಗೆ ಈ ಜನ್ಮದಲ್ಲೂ ಸಹ ಮನ್ಮಥ ಸಿಗೋದಿಲ್ಲ, ನನ್ನ ಜೀವನ ಹೀಗೆಯೇ ವ್ಯರ್ಥವಾಗಿ ಹೋಗುತ್ತೆ ಅಂತೇಳಿ ಅಂದುಕೊಂಡಿದ್ಲು. ಇದಾದ ಮೇಲೆ ಶಂಬರಾಸುರ ಕೊಟ್ಟಂತಹ ಮೀನನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಅದನ್ನು ಕತ್ತರಿಸಿದಂತಹ ಸಂದರ್ಭದಲ್ಲಿ ಆ ಮೀನು ನುಂಗಿದಂತಹ ಚಿಕ್ಕ ಮಗು ಕಾಣುತ್ತೆ. ಆ ಮಗುವನ್ನು ಈಕೆ ಹೊರಗಡೆಗೆ ತೆಗಿತಾಳೆ. ತೆಗೆದ ನಂತರ ಈ ಮಗು ಯಾರತ್ತಿರ್ಬೋದು ಅಂತೇಳಿ ಆಕೆ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿ ನಾರದರು ಅಲ್ಲಿ ಪ್ರಕಟವಾಗಿ, ನೀನು ಹಂಬಲಿಸ್ತಾ ಇದ್ದಂತಹ ಮನ್ಮಥನೇ ಈಗ ಶ್ರೀಕೃಷ್ಣ ಹಾಗೂ ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನಾಗಿ ಜನ್ಮ ತಾಳಿದ್ದಾನೆ. ನೀನು ಏನು ಆ ಮಗುವನ್ನು ಆಚೆ ತೆಗೆದಿದೆಯಲ್ಲ, ಅವನೇ ಪ್ರದ್ಯುಮ್ನ ಮತ್ತು ಅವನೇ ನಿನ್ನ ಮನ್ಮಥ ಅಂತೇಳಿ ಮಾಯಾವತಿಗೆ ಹೇಳ್ತಾನೆ. ಈ ಮಾಯಾವತಿಗೆ ಅನೇಕ ಮಾಯಾವಿದ್ಯೆಗಳು ಬರ್ತಾ ಇದ್ವು. ಅದರಲ್ಲಿ ಒಂದು ಸತ್ತಿರುವಂತಹ ಜನರನ್ನು ಜೀವಂತಗೊಳಿಸುವಂತಹ ಶಕ್ತಿಯೂ ಸಹ ಇವಳಿಗಿತ್ತು. ಅದೇ ರೀತಿಯಾಗಿ ಇವಳು ಪ್ರದ್ಯುಮ್ನನನ್ನು ಸಹ ಜೀವಂತಗೊಳಿಸ್ತಾಳೆ, ಅವನಿಗೆ ಮರುಜನ್ಮವನ್ನು ನೀಡ್ತಾಳೆ ಮತ್ತು ಪ್ರದ್ಯುಮ್ನನನ್ನು ಮತ್ತೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ಮಡಿಲಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾಳೆ. ಇದಾದ ಕೆಲವು ವರ್ಷಗಳ ನಂತರ ಪ್ರದ್ಯುಮ್ನ ವಯಸ್ಸಿಗೆ ಬಂದ ನಂತರ ಮಾಯಾವತಿಗೆ ಅವನ ಮೇಲೆ ಮನಸ್ಸಾಗುತ್ತೆ, ಪ್ರದ್ಯುಮ್ನಿಗೂ ಸಹ ಮಾಯಾವತಿಯ ಮೇಲೆ ಮನಸ್ಸಾಗುತ್ತೆ. ಆದರೆ ಪ್ರದ್ಯುಮ್ನ ಜನಿಸಿದ್ದು ಮಾತ್ರ ಶಂಬರಾಸುರನ ಅಂತ್ಯಕ್ಕಾಗಿ. ಅದಕ್ಕಾಗಿಯೇ ಅವನ ಜನನವಾಗಿದ್ದು ಮತ್ತು ಅವನ ಜನನದ ಮಹಾನ್ ಉದ್ದೇಶವೇ ಅದಾಗಿತ್ತು. ಈ ಕಾರಣದಿಂದಾಗಿ ಕೆಲವು ವರ್ಷಗಳ ನಂತರ ಪ್ರದ್ಯುಮ್ನ ಶಂಬರಾಸುರನ ಮೇಲೆ ಯುದ್ಧವನ್ನು ಸಾರ್ತಾನೆ ಮತ್ತು ಯುದ್ಧಕ್ಕೆ ಶಂಬರಾಸುರನಿಗೆ ಆಹ್ವಾನವನ್ನು ನೀಡ್ತಾನೆ. ಯುದ್ಧದಲ್ಲಿ ಪ್ರದ್ಯುಮ್ನ ಮತ್ತು ಶಂಬರಾಸುರ ಬಹಳಷ್ಟು ಘನಘೋರವಾಗಿ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಶಂಬರಾಸುರ ಪ್ರದ್ಯುಮ್ನನ ಮೇಲೆ ವರ್ಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಇದಾದ ಮೇಲೆ ಪ್ರದ್ಯುಮ್ನನು ಸಹ ರತಿದೇವಿಯ ಮಾಯಾಸ್ತ್ರವನ್ನು ಶಂಬರಾಸುರನ ಮೇಲೆ ಪ್ರಯೋಗ ಮಾಡ್ತಾನೆ.
ಈ ರೀತಿಯಾಗಿ ಮಾಯಾಸ್ತ್ರವನ್ನು ಶಂಬರಾಸುರನ ಮೇಲೆ ಪ್ರಯೋಗ ಮಾಡಿದ ನಂತರ ಶಂಬರಾಸುರ ಕೆಲ ಸಮಯದ ಕಾಲ ಏನೂ ತಿಳಿಯದಂತೆ ನಿಂತಿರ್ತಾನೆ. ಅದೇ ಸಂದರ್ಭದಲ್ಲಿ ಪ್ರದ್ಯುಮ್ನ ತನ್ನ ಸೊಂಟದಲ್ಲಿ ಇರುವಂತಹ ಖಡ್ಗವನ್ನು ತೆಗೆದು ಶಂಬರಾಸುರನ ರುಂಡವನ್ನು ಕತ್ತರಿಸ್ತಾನೆ ಮತ್ತು ತಾನು ಜನ್ಮ ತಾಳಿದ ಉದ್ದೇಶವನ್ನು ಪೂರ್ಣಗೊಳಿಸ್ತಾನೆ. ಈ ರೀತಿಯಾಗಿ ಶಿವನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮವಾದಂತಹ ಮನ್ಮಥ ರುಕ್ಮಿಣಿ ಮತ್ತು ಕೃಷ್ಣನ ಗರ್ಭದಿಂದ ಜನಿಸಿ ಶಂಬರಾಸುರನ ಅಂತ್ಯಕ್ಕೆ ಕಾರಣವಾಗ್ತಾನೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ಮೊದಲೇ ನಿಮಗೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.